ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಯಾರೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಎಲ್ರಿಗೂ ಕೂಡ ಇವಾಗ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆ್ಯಂಡ್ ಮೇಯ್ನಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಇವಾಗ ಎಲ್ಲರೂ ಕೂಡ ಮಾಡ್ತಾ ಇರ್ತೀರ. ಬಟ್ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ನಾವು ಎಷ್ಟು ಅಂತ ಆ ಪ್ರಾಡಕ್ಟ್ಸ್ನ ದುಡ್ಡು ಕೊಟ್ಟು ತೊಗೋಬೇಕು, ಎಷ್ಟು ಅಂತ ನಾವು ಅದನ್ನು ಮನೆಗೂ ಯೂಸ್ ಮಾಡ್ಕೋಕ್ಕಾಗಲ್ಲ. ಆ್ಯಂಡ್ ರಿಟರ್ನ್ ಮಾಡಬೇಕಾ ಬೇಡವಾ, ರಿಟರ್ನ್ ಮಾಡಿದರೆ ಅಕೌಂಟ್ ಬ್ಲಾಕ್ ಆಗುತ್ತೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಷ್ಟಪಡ್ತಾ ಇರ್ತೀರ. ಬಟ್ ಆ ಒಂದು ಕಷ್ಟಕ್ಕೆ ಇವಾಗ ಸೊಲ್ಯೂಷನ್ ಸಿಕ್ಕಿದೆ. ಸೊ ನೀವು ಯಾವುದೇ ಥರ ₹1 ಕೊಡ್ದೇ ನೀವು ಪ್ರಾಡಕ್ಟನ್ನು ತೊಗೊಂಡು ನೀವು ವಿಡಿಯೋನ ಮಾಡಿ ಹಣನ ಗಳಿಸ್ಬೋದು. ಓಕೆನಾ? ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ವಿಶ್ಲಿಂಕ್ ಆ್ಯಪಿಂದ ಬಂದಿರೋ ಒಂದು ಫೀಚರ್. ಓಕೆನಾ? ಸೊ ನೀವೇನಾದರೂ ವಿಶ್ಲಿಂಕ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ವಿಶ್ಲಿಂಕ್ ಆ್ಯಪಲ್ಲಿ ಇವಾಗ ಆಲ್ರೆಡಿ ಒಂದು ಹೊಸ ಆಪ್ಷನ್ ಬಂದಿದೆ, ಫೀಚರ್ ಬಂದಿದೆ, ನೀವು ಚೆಕ್ ಮಾಡಿ ನೋಡಿ. ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆ ಒಂದು ಆಪ್ಷನ್ ಎಲ್ಲಿದೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ದರೆ 1% ಆದರೂ ಓಕೆ ನನಗೆ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಲೈಕಿಂದ ನನಗೇನು ದುಡ್ಡು ಸಿಗೋದಿಲ್ಲ, ಬಟ್ ಈ ಒಂದು ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಷ್ಟೇ. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ವಿಶ್ಲಿಂಕ್ ಆ್ಯಪ್ಗೆ ಹೋಗ್ತೀನಿ. ಸೊ ವಿಶ್ಲಿಂಕ್ ಆ್ಯಪಲ್ಲಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಲಾಕ್ಡ್ ಅಂತ ಹೇಳಿ ಇದೆ ಅಲ್ವಾ, ಸೆಲೆಕ್ಟ್ ಬೈ ವಿಶ್ಲಿಂಕ್. ಓಕೆನಾ? ಸೊ ವಿಶ್ಲಿಂಕ್ ಅವರು ಇವಾಗ ಕ್ರಿಯೇಟರ್ಸ್ಗಂತಾನೆ, ನೀವು ಸಣ್ಣ ಕ್ರಿಯೇಟರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೊ ಕ್ರಿಯೇಟರ್ಸ್ಗಂತಾನೆ ಒಂದು ಪ್ರಮೋಷನ್ ಪ್ಲ್ಯಾಟ್ಫಾರ್ಮ್ ಥರ ಇದನ್ನ ಮಾಡಿದ್ದಾರೆ. ಓಕೆನಾ? ಸೊ ಸೆಲೆಕ್ಟ್ ಬೈ ವಿಶ್ಲಿಂಕ್ ಅಂತ ಹೇಳಿ ಇದೆ. ಸೊ ಇದು ಏನು, ಇದರಿಂದ ನಮ್ಗೆ ಏನು ಯೂಸು, ಹಾಗೆ ಇದನ್ನು ನಾವು ಹೇಗೆ ಯೂಸ್ ಮಾಡೋದು, ಸೊ ಪ್ರತಿಯೊಂದೂ ನೋಡ್ತಾ ಹೋಗೋಣ ಇವಾಗ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಫಸ್ಟ್ ಪೇಜ್ ಈ ಥರ ಬರುತ್ತೆ. ಓಕೆನಾ? ಸೊ ನಾನು ಡೈರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದನ್ನೆಲ್ಲ ಓದ್ತಾ ಕೂತ್ರೆ ನಿಮಗೂ ಅರ್ಥ ಆಗೋದಿಲ್ಲ. ನಿಮಗೆ ಕನ್ನಡದಲ್ಲಿನೇ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆನಾ? ಸೊ ಫಸ್ಟ್ ಇವಾಗ ನಾವು ಮೀಶೋ ಮೀಶೋ ಅಫಿಲಿಯೇಟ್ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಅಫಿಲಿಯೇಟ್ ಮಾಡಬೇಕಂದ್ರೆ ನಾವು ಏನು ಮಾಡ್ತಾಯಿದ್ದೀವಿ, ಫಸ್ಟು ದುಡ್ಡು ಕೊಟ್ಬಿಟ್ಟು ಆ ಒಂದು ಪ್ರಾಡಕ್ಟನ್ನ ನಾವು ತೊಗೊಂಡು ವಿಡಿಯೋ ಮಾಡಿ ನಾವು ಅದನ್ನು ಯೂಸ್ ಮಾಡಬೇಕಿತ್ತು. ರಿಟರ್ನ್ ಮಾಡಿದರೆ ಅಲ್ಲಿ ಕಮಿಷನ್ ಸಿಗೋದಿಲ್ಲ. ಓಕೆನಾ? ಸೊ ಆ್ಯಂಡ್ ರಿಟರ್ನ್ ಮಾಡೋಕ್ಕೂ ಆಗೋಲ್ಲ, ಅಕೌಂಟ್ ಬ್ಲಾಕ್ ಆಗುತ್ತೆ. ಕೆಲವೊಬ್ಬರು ರಿಟರ್ನು ಕೂಡ ಮಾಡ್ತಿದ್ರು. ಓಕೆನಾ? ಸೊ ಈ ಥರ ಮಾಡ್ತಾಯಿದ್ವಿ. ಬಟ್ ಇವಾಗ ಇದರಲ್ಲಿ ಏನಂದರೆ, ನೀವು ಯಾವುದೇ ಥರ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಓಕೆನಾ? ದುಡ್ಡು ಕೊಡ್ದೇ ನೀವು ಪ್ರಾಡಕ್ಟನ್ನು ತೊಗೊಂಡು ವಿಡಿಯೋ ಮಾಡಿ ಹಾಕೋದು. ಓಕೆನಾ? ಸೊ ಹಾಗಿದ್ರೆ ದುಡ್ಡು ಹೇಗೆ ಕೊಡೋದು ಬೇಡ ಅಂದರೆ, ವಿಶ್ಲಿಂಕ್ ಅವರೇ ನಿಮಗೆ ಕೊಡ್ತಾರೆ ₹30,000 ಕ್ರೆಡಿಟ್. ಓಕೆನಾ? ನಿಮ್ಮ ಒಂದು ಇದೇನು ಅಕೌಂಟ್ ಇರುತ್ತಲ್ವ, ಅಂದರೆ ಅಕೌಂಟ್ ಅಂದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲ, ಈ ಒಂದು ವಿಶ್ಲಿಂಕಲ್ಲಿ ನಿಮಗೆ 30,000 ಅಂದರೆ ₹30,000ವರೆಗೂ ನಿಮಗೆ ಒಂದು ಕ್ರೆಡಿಟ್ ಅಂತ ಹೇಳಿ ಕೊಡ್ತಾರೆ. ₹30,000 ಕ್ರೆಡಿಟ್ ಅಂತ ಕೊಡ್ತಾರೆ. ಅದರಲ್ಲಿ ನೀವು ಎಷ್ಟು ಪ್ರಾಡಕ್ಟ್ ಬೇಕಾದರೂ ನೀವು ಬೈ ಮಾಡ್ಬೋದು. ಬೈ ಮಾಡಿ ಅದರ ಒಂದು ಪ್ರಾಡಕ್ಟ್ ದುಡ್ಡು ಏನಿದೆ ಅದು ವಿಶ್ಲಿಂಕ್ ಅವರೇ ಕೊಡ್ತಾರೆ. ಓಕೆನಾ? ಸೊ ಅದರಲ್ಲೇ ನೀವು ಬೈ ಮಾಡೋದು. ಆ ಒಂದು ಪ್ರಾಡಕ್ಟ್ ನಿಮ್ಮ ಮನೆಗೆ ಬಂದಾಗ ಅದನ್ನು ರಿಸೀವ್ ಮಾಡಿಕೊಂಡು ವಿಡಿಯೋ ಮಾಡಿ, ನೀವು ರೀಲ್ ಮಾಡಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಫ್ಲ್ಯಾಟ್ 10% ನಿಮಗೆ ಕಮಿಷನ್ ಅಂತೂ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ನಿಮಗೆ ಯಾವುದೇ ಥರ ನಿಮಗೆ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಿಂದ ₹1 ಕೂಡ ಹೋಗೋದಿಲ್ಲ. ಜಸ್ಟ್ ನೀವೇನು ಮಾಡಬೇಕು, ಪ್ರಾಡಕ್ಟ್ನ ರಿಸೀವ್ ಮಾಡ್ಕೋಬೇಕು, ರೀಲ್ ಮಾಡಬೇಕು, ವಿಡಿಯೋ ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕು. ನಿಮ್ಮ ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮಗೆ 10% ಕಮಿಷನ್ ಸಿಗುತ್ತೆ. ಓಕೆನಾ? ಸೊ ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು
ಮೊದಲೆಲ್ಲ ಏನಂದರೆ ಇವಾಗ ಮೀಶೋದಲ್ಲಿನೂ ಕೆಲವೊಂದು ಹೆಂಗಾಗುತ್ತೆ ಅಂದರೆ ಕಮಿಷನ್ಸು ಕ್ಯಾಟಗರಿ ವೈಸು ಚೇಂಜ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಒಂದೊಂದು ಏನಂದರೆ 25% ಇರುತ್ತೆ, ಒಂದು 10% ಇರುತ್ತೆ, ಒಂದು 4%, 6% ಈ ಥರ ಕ್ಯಾಟಗರಿ ಮೇಲೆ ಕಮಿಷನ್ನು ನಮಗೆ ಸಿಗ್ತಾಯಿತ್ತು. ಬಟ್ ಇಲ್ಲಿ ವಿಶ್ಲಿಂಕ್ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ನೀವು ಯಾವುದೇ ಒಂದು ಪ್ರಾಡಕ್ಟು ತೊಗೊಂಡ್ರೂ ಕೂಡ ಫ್ಲ್ಯಾಟ್ 10% ಕಮಿಷನ್ ಸಿಕ್ಕೇ ಸಿಗುತ್ತೆ. ಓಕೆನಾ. ಅಂದರೆ ನೀವು ಒಂದು 100 ಹಾಗೆ ಯಾವ ಪ್ರೈಸ್ ತೊಗೊಂಡ್ರು ಅಷ್ಟೇ. ಓಕೆನಾ. ನೀವು ಕಡಿಮೆ ಪ್ರೈಸ್ ತೊಗೊಂಡ್ರು ಅಷ್ಟೇ, ಜಾಸ್ತಿ ಪ್ರೈಸ್ ತೊಗೊಂಡ್ರು ಅಷ್ಟೇ, ನಿಮಗೆ 10% ಕಮಿಷನ್ ಸಿಕ್ಕೇ ಸಿಗುತ್ತೆ. ಸೆಕೆಂಡ್ ಒನ್ ಕ್ಲಿಯರ್ ಆಯಿತಾ? ಇವಾಗ ನೀವು 100 ರುಪೀಸ್ ಪ್ರಾಡಕ್ಟ್ ತೊಗೊಂಡು ರೀಲ್ ಮಾಡಿ ಅಪ್ಲೋಡ್ ಮಾಡಿ ಅದರಿಂದ ಕಮಿಷನ್ ಬಂದ್ರೂ 10% ಕಮಿಷನ್ ಸಿಗುತ್ತೆ. 1000 ರುಪೀಸ್ದು ತೊಗೊಂಡು ಪ್ರಾಡಕ್ಟ್ ತೊಗೊಂಡು ನೀವು ರೀಲ್ ಮಾಡಿ ಅಪ್ಲೋಡ್ ಮಾಡಿ ಆ ಒಂದು ಕಮಿಷನಿಂದ ಯಾರಾದರೂ ಪರ್ಚೇಸ್ ಮಾಡಿದ್ರು ನಿಮಗೆ 10% ಕಮಿಷನ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ, ಫ್ಲ್ಯಾಟ್ 10% ಕಮಿಷನ್ ಅಂತ ಹೇಳ್ಬಿಟ್ಟು. ಓಕೆನಾ. ಹಾಗಾಗಿ ಸೊ ಇಲ್ಲಿ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಇರೋದಿಲ್ಲ, ಈಸಿ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಇದು ಅಂತೂ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಯಾರೆಲ್ಲ ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ್ಯಂಡ್ ಎಲ್ಲರೂ ತಲೆಯಲ್ಲಿ ಇವಾಗ ಓಡ್ತಾ ಇರೋದಂದರೆ ಅದೇ, ಎಷ್ಟು ಅಂತ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಹೆಂಗೆ ಮಾಡ್ತಾರೆ, ಅವರೆಲ್ಲ ರಿಟರ್ನ್ ಮಾಡ್ತಾರಾ, ಅವರೇ ಇಟ್ಕೊಳ್ತಾರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಕೆಲವೊಬ್ಬರು ಎಲ್ಲರೂ ಒಂದೊಂದು ಹೇಳ್ತಾರೆ. ಒಬ್ಬೊಬ್ಬರು ಇಟ್ಕೋಬೇಕು ಅಂತಾರೆ, ಕೆಲವೊಬ್ಬರು ರಿಟರ್ನ್ ಮಾಡಿದರೆ ಅಕೌಂಟ್ ಬ್ಲಾಕ್ ಮಾಡ್ತಾರೆ ಅಂತಾರೆ. ಹಾಗಾಗಿ ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ನೀವೇನಾದರೂ ನಿಮ್ಮ ಕೈಯಾರೆ ₹1 ಹಾಕ್ಲಾರೆ ಏನಾದರೂ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಹಾಗಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳಿ, ಬಿಡಕ್ಕೆ ಹೋಗಬೇಡಿ. ಈ ಒಂದು ಜಸ್ಟ್ ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ರೀಲ್ ಮಾಡಿ ಹಾಕಿ ಕಮಿಷನ್ ಸಿಗುತ್ತೆ. ಓಕೆನಾ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಇದು ವಿಶ್ಲಿಂಕ್ ಅವರು ಕ್ರಿಯೇಟರ್ಸ್ಗಂತಲೇ ಒಂದು ಪ್ರಮೋಷನ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಇನ್ನೂ ಬಂದಿಲ್ಲ, ಬಂದಿದ್ದಾದಮೇಲೆ ಅವರು ನಿಮಗೆ ನೋಟಿಫಿಕೇಷನ್ ಕಳಿಸ್ತಾರೆ. ಸೊ ಆವಾಗ ನೀವು ಹೇಗೆ ಜಾಯ್ನ್ ಆಗೋದು, ಏನು ರೂಲ್ಸ್ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಅದು ಅಪ್ಡೇಟ್ ಬಂದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಅರ್ಥ ಆಯಿತು ಅನ್ಕೋತೀನಿ. ಏನಿಲ್ಲ, ಜಸ್ಟ್ ಪ್ರಾಡಕ್ಟನ್ನ ರಿಸೀವ್ ಮಾಡೋದು, ವಿಡಿಯೋ ಮಾಡೋದು, ರಿಟರ್ನ್ ಮಾಡೋದು. ಓಕೆನಾ. ಕಮಿಷನ್ ಬಂದರೆ ನಿಮಗೆ ಕಮಿಷನ್ ಸಿಗುತ್ತೆ. ಇದರಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ, ಯಾವುದೇ ಥರ ನೀವು ಕೈಯಿಂದ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಎಲ್ಲ ಪ್ರಾಡಕ್ಟಿಗೂ ನೀವು ಎಷ್ಟು ದುಡ್ಡಿರೋ ಒಂದು ಪ್ರಾಡಕ್ಟ್ ತೊಗೊಂಡ್ರು ಅದ್ರ ಮೇಲೆ ನಿಮಗೆ 10% ಕಮಿಷನ್ ಅಂದರೂ ಕನ್ಫರ್ಮ್ ಸಿಕ್ಕೇ ಸಿಗುತ್ತೆ. ಓಕೆನಾ. ಸೆಕೆಂಡ್ ಒನ್ ಆಯಿತು. ಇನ್ನು ನೀವು ಇದರ ಮೇಲೆ ಕೆಳಗಡೆ ಇದೆ ನೋಡಿ, ಆರೆಂಜ್ ಕಲರ್ ವಾಟ್ಸ್ ಕಮ್ಮಿಂಗ್ ಅಂತ ಹೇಳ್ಬಿಟ್ಟಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಅದೇ ನಾನು ಸೆಕೆಂಡ್ ಒನ್ ಹೇಳಿದೆ ಅಲ್ವಾ, ಅಪ್ ಟು 30K ಅಷ್ಟು ನಿಮಗೆ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ನಿಮಗೆ ಕೊಡ್ತಾರೆ. ಓಕೆನಾ. ಸೊ 30,000 ರೂಪಾಯಿವರೆಗೂ ನಿಮಗೆ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದರಲ್ಲಿ ನೀವು ಇವಾಗ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇವಾಗ 30,000ದಲ್ಲಿ ನೀವು ಒಂದು 5,000ದು ಒಂದು ಪ್ರಾಡಕ್ಟನ್ನು ತೊಗೊಂತೀವಿ ಅಂತ ಇರಿ. ಓಕೆನಾ. ಅಲ್ಲಿ ನಿಮಗೆ ಎಷ್ಟು ಉಳೀತು? 25,000 ಉಳೀತು. ಸೊ ಮತ್ತೆ ಅವ್ರು ಏನು ಮಾಡ್ತಾರೆ, ಆ ಒಂದು 5,000 ಏನಿದೆ ಮತ್ತೆ ಅವರು ರೀಫಿಲ್ ಮಾಡ್ತಾರೆ. ಓಕೆನಾ. ಅದನ್ನು ರೀಫಿಲ್ ಮಾಡ್ತಾರೆ. ನೀವು 30,000ದಲ್ಲಿ 5,000 ಪರ್ಚೇಸ್ ಮಾಡಿದ್ರು ಕೂಡ ಮತ್ತೆ ಆ ಒಂದು 5,000 ರೀಫಿಲ್ ಮಾಡ್ತಾರೆ. ಮತ್ತೆ ನಿಮ್ಮದು 30,000 ರುಪೀಸು ಕ್ರೆಡಿಟ್ ಇದ್ದೇ ಇರುತ್ತೆ. ಓಕೆನಾ. ಅದು ಲೆಸ್ ಆಗೋದಿಲ್ಲ. ನೀವು ಹೆಂಗೆ ತೊಗೋತಾರೋ ಹಂಗಂಗೆ ಅದು ರೀಫಿಲ್ ಆಗುತ್ತೆ ಮತ್ತೆ. ಓಕೆನಾ. ಖಾಲಿ ಅಂತೂ ಆಗೋದಿಲ್ಲ. ಆದರೆ ನೀವು ಏನು ಪ್ರಾಡಕ್ಟ್ ತೊಗೊಂಡಿರ್ತೀರ ಅಲ್ವಾ, ಆ ಒಂದು ಪ್ರಾಡಕ್ಟು ನೀವೇನು ಪ್ರಾಡಕ್ಟ್ ತೊಗೊಂಡು ವೀಡಿಯೋ ಮಾಡಿರ್ತೀರಲ್ವ, ಆ ಒಂದು ಪ್ರಾಡಕ್ಟ್ನ ನೀವು ಇಟ್ಕೊಳ್ಳೋ ಹಾಗಿಲ್ಲ. ಓಕೆನಾ. ಸೊ ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಏನೇ ಮಾಡಿ, ಜಸ್ಟ್ ವೀಡಿಯೋ ಮಾಡಿಕೊಂಡು ಮತ್ತೆ ಅವ್ರಿಗೆ ರಿಟರ್ನ್ ಮಾಡಬೇಕು. ಓಕೆನಾ. ನಿಮಗೆ ಜಸ್ಟ್ ವೀಡಿಯೋ ಮಾಡೋಕ್ಕೆ ಅಂತಲೇ ಅವರು ಕೊಟ್ಟಿರ್ತಾರೆ. ಅದನ್ನು ವೀಡಿಯೋ ಮಾಡಿ ಮತ್ತೆ ರಿಟರ್ನ್ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಇಟ್ಕೋಬೇಕು, ನನ್ನ ಸ್ವಂತ ಯೂಸಿಗೆ ನಾನು ಯೂಸ್ ಮಾಡ್ತೀನಿ ಅನ್ನೋದಾದರೆ ಆ ಒಂದು ಬೆಲೆ ಎಷ್ಟಿದೆ ಅದು ನೀವು ಕೈಯಾರೆ ಪೇ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟ್ನ ನೀವೇ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಅದನ್ನು ರಿಟರ್ನ್ ಮಾಡಬೇಕು. ಓಕೆನಾ. ಸೊ ಇದನ್ನು ಇರುತ್ತೆ, ನೀವು ಅವರೇ ಕೊಡ್ತಾರೆ ನಾವೇ ಇಟ್ಕೋಬೋದು ಅಂತ ಏನಿಲ್ಲ.
ಅವರು ನಿಮಗೆ ಕೊಡ್ತಾರೆ, ಅವರೇ ದುಡ್ಡು ಕೊಡ್ತಾರೆ, ಅವರೇ ಪ್ರಾಡಕ್ಟ್ ಕಳಿಸ್ತಾರೆ, ಎಲ್ಲನೂ ಮಾಡ್ತಾರೆ. ವಿಡಿಯೋ ಮಾಡಿ ನೀವು ಮತ್ತೆ ರಿಟರ್ನ್ ಮಾಡಬೇಕು. ಅದರಿಂದ ಬಂದಿರೋ ಕಮಿಷನ್ನು ನಿಮಗೆ ಸಿಗುತ್ತೆ. ಓಕೆನಾ? ಸೊ ಅರ್ಥ ಆಯಿತು ಅಂದ್ಕೋತೀನಿ. ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ಕೇಳಿಸ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ರೂಲ್ಸ್ ಆಗಿರ್ಬೋದು, ಹೊಸದಾಗಿ ಏನಾದರೂ ಬಂದಾಗ ಫಸ್ಟ್ ಸಾರಿನೇ ಒಂದೇ ಸಾರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಹಾಗಾಗಿ ಸೊ ಇನ್ನೊಂದು ಸರ್ತಿ ನೋಡ್ಕೊಳ್ಳಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಡೀಟೇಲಾಗಿ ಮತ್ತೆ ತಿಳಿಸೋಕ್ಕೆ ಟ್ರೈ ಮಾಡಿ ನೋಡ್ತೀನಿ. ಸೊ ಇವಾಗ ಇದು ಆಯಿತು. ಇನ್ನಾದಮೇಲೆ ಫಾಸ್ಟರ್ ಆ್ಯಂಡ್ ರಿಲೇಬಲ್ ಡೆಲಿವರಿ ವಿತ್ ರಿಯಲ್ ಟೈಮ್ ಆರ್ಡರ್ ಟ್ರ್ಯಾಕಿಂಗ್. ಓಕೆನಾ? ಸೊ ಫಾಸ್ಟಾಗಿ ಡೆಲಿವರಿ ಆಗುತ್ತೆ. ರಿಯಲ್ ಟೈಮ್ ಯಾವುದಿರುತ್ತೆ ಅಷ್ಟರಲ್ಲಿ ನಿಮಗೆ ನಿಮ್ಮ ಒಂದು ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ. ನೀವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಓಕೆನಾ? ಸೊ ಯಾವುದೇ ಥರ ರಿಸ್ಕ್ ಇರೋದಿಲ್ಲ, ಏನೂ ಕೂಡ ಇರೋದಿಲ್ಲ. ಮೇಯ್ನಾಗಿ ನಿಮಗೆ ರೂಲ್ಸ್ ಇರೋದಿಲ್ಲ. ಓಕೆನಾ? ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ರೂಲ್ಸ್ ಇದೆ. ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮಗೆ ಬರೋ ದುಡ್ಡು ಏನಿರುತ್ತೆ ಅದು ನಮ್ಗೆ ಬರೋದಿಲ್ಲ. ಮೀಶೋ ಕ್ರಿಯೇಟರ್ ಕ್ಲಬ್ ಪೇಜ್ನ ಟ್ಯಾಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೈಸ್ ಕರೆಕ್ಟಾಗಿ ಹೇಳಬೇಕಾಗುತ್ತೆ. ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲಿ ನಮಗೆ ಅಮೌಂಟ್ ಕಮಿಷನ್ ಸಿಗೋದಿಲ್ಲ. ಸೊ ಕೆಲವೊಂದು ರೂಲ್ಸ್ ಇದೆ ಹಾಗಾಗಿ. ಬಟ್ ಈ ಒಂದು ವಿಶ್ ಲಿಂಕ್ ಏನಿದೆ ಅಲ್ವಾ, ಸೊ ಸೆಲ್ಲರ್ಸ್ಗಂತಲೇ ಬಿಟ್ಟು ಏನು ಫೀಚರ್ ಬಂದಿದೆ ಇದರಿಂದ ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ಥರ ಟೆನ್ಷನ್ ಇಲ್ಲ. ನೀವು ಆರಾಮ್ಸೆ ಇದನ್ನೇ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಅದೇ ಅನ್ಕೋತಾ ಇದ್ದೆ, ಈ ಥರ ವೀಡಿಯೋ ಮಾಡಿ ವಾಪಸ್ ಕಳಿಸೋ ಆಗಿದ್ದಿದ್ರೆ ಎಂಥ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು. ಯಾಕಂದರೆ ಎಷ್ಟು ಅಂತ ಬೈ ಮಾಡೋದು, ಎಷ್ಟು ಅಂತ ಮನೇಲಿ ಇಟ್ಕೊಳಕ್ಕಾಗುತ್ತೆ. ಮನೇಲಿರೋ ಸಾಮಾನೇ ಇಟ್ಕೊಳಕ್ಕೆ ಪ್ಲೇಸ್ ಇರೋದಿಲ್ಲ. ಅಂಥದ್ರಲ್ಲಿ ತೊಗೊಂಡಿರೋದೆಲ್ಲ ಎಲ್ಲಿ ಇಟ್ಕೊಳ್ಳೋದಲ್ವಾ? ಸೊ ಹಾಗಾಗಿ ಬಟ್ ಅದು ಯೂಸ್ಫುಲ್ ಇರುತ್ತೆ. ವೀಡಿಯೋ ಮಾಡಬೇಕಂದ್ರೆ ಅದನ್ನು ಪರ್ಚೇಸ್ ಮಾಡಲೇಬೇಕು. ರಿಟರ್ನ್ ಮಾಡಿದರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಹಾಗಾಗಿ ಅದನ್ನು ಯೋಚನೆ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಈ ಒಂದು ಫೀಚರ್ಸ್ ಕಾಣಿಸ್ತು. ಬಟ್ ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಯಾರೆಲ್ಲ ಏನಾದ್ರು ಅರ್ನಿಂಗ್ಸ್ ಮಾಡಬೇಕು, ಅಫಿಲಿಯೇಟ್ ಮಾರ್ಕೆಟ್ ಮಾಡಬೇಕು ನಂತರ ಯೋಚನೆ ಮಾಡ್ತಾಯಿರ್ತೀರ, ಎಷ್ಟು ಅಂತ ದುಡ್ಡು ಕೊಟ್ಟು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಬಟ್ ಅಂಥವ್ರಿಗೆ ನಿಮಗೂ ಕೂಡ ಹ್ಯಾಪಿ ಒಂದು ನ್ಯೂಸ್ ಅಂತಲೇ ಹೇಳ್ತೀನಿ. ಸೊ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಓಕೆನಾ? ನಿಮ್ಮ ಕಮೆಂಟ್ ನೋಡಿ ನನಗೂ ಖುಷಿ ಆಗುತ್ತೆ. ಸೊ ಮರೀದೆ ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಮೇಯ್ನಾಗಿ ಎಲ್ಲರೂ ಕೂಡ ವೀಡಿಯೋ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ಪ್ಲೀಸ್ ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಕೆಳಗಡೆ ಇದೆ ನೋಡಿ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಾನು ಅದೇ ಹೇಳಿದೆ ಅಲ್ವಾ, ಹೈಯರ್ ಅರ್ನಿಂಗ್ಸ್. ಸೊ ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಎಷ್ಟೇ ಕಡಿಮೆ ಪ್ರೈಸು ಜಾಸ್ತಿ ಪ್ರೈಸ್ ಇರೋ ನೀವು ಪ್ರಾಡಕ್ಟನ್ನ ಬೈ ಮಾಡಿದ್ರು ಕೂಡ ಅದ್ರ ಮೇಲೆ ನಿಮಗೆ 10% ಕಮಿಷನ್ ಸಿಗುತ್ತೆ. ಓಕೆನಾ? ಸೊ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಮೇಲೆ ರಿವಾರ್ಡ್ ಕೂಡ ಇರುತ್ತೆ. ಜಾಸ್ತಿ ಕಮಿಷನ್ ಅಂದರೆ ನಿಮ್ಮದು ಜಾಸ್ತಿ ರಿವ್ಯೂ ಹೊಂಟು, ನಿಮ್ಮಿಂದ ಜಾಸ್ತಿ ಸೇಲ್ ಆಗ್ತಾ ಇತ್ತು ಅಂದರೆ ನಿಮಗೆ ರಿವಾರ್ಡ್ ಅಂತ ಕೂಡ ಅವರು ಕೊಡ್ತಾರೆ. ಓಕೆನಾ? ಇನ್ನು ನೆಕ್ಸ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಟ್ರೆಂಡ್ ಫಸ್ಟ್ ಬ್ರ್ಯಾಂಡ್ಸ್ ಹ್ಯಾಂಡ್ ಪಿಕ್ಡ್ ಫಾರ್ ಕ್ರಿಯೇಟರ್ಸ್, access to fashion first brands that your audience already loves. ನೀವು ಇವಾಗ ಕ್ಲಾತ್ ಏನಂತಾರೆ, ಕ್ಲಾತ್ ಮೆಟೀರಿಯಲ್ದು ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ವಿಶ್ ಲಿಂಕ್ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಆ ಒಂದು ಬ್ರ್ಯಾಂಡ್ಸ್ನ ನೀವು ಪ್ರಮೋಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಎಲ್ಲ ಕೂಡ ಎಕ್ಸೆಸ್ ಇರುತ್ತೆ. ಸೊ ನೀವು ಅದನ್ನು ಜಸ್ಟ್ ತೊಗೊಂಡ್ಬಿಟ್ಟು ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಏನು ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ, ಇವಾಗ ಫಸ್ಟ್ ಏನಾಗ್ತಿತ್ತು ಅಂದರೆ, ನಿಮಗೆ ಬಂದಿರೋ ಕಮಿಷನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ರೀಚ್ ಆಗಬೇಕು ಅಂದರೆ, ಬರಬೇಕು ಅಂದರೆ ಅಲ್ಲಿ ಒಂದು 60 to 75 ಡೇಸ್ ಆಗ್ತಿತ್ತು. ಓಕೆನಾ? ನೀವು ಈಗಲೂ ಚೆಕ್ ಮಾಡಿ ನೋಡಿ, ಈಗಲೂ ಹಾಗೇ ಇದೆ. 60ದಿಂದ 75 ದಿನ ಬೇಕಾಗಿತ್ತು ನಿಮ್ಮ ಒಂದು ಕಮಿಷನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕಂದ್ರೆ. ಬಟ್ ಇಲ್ಲಿ ಇವ್ರು ಏನು ಮಾಡ್ತಾಯಿದ್ದಾರೆ, ಜಸ್ಟ್ ಆರ್ಡರ್ಸ್ ಕನ್ಫರ್ಮ್ ವಿತಿನ್ 20 ಡೇಸ್ ಆಫ್ ಡೆಲಿವರಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಅವರು ಕೊಟ್ಟುಬಿಡ್ತಾರೆ. ಓಕೆನಾ? ಸೊ ಬೇಗನೆ ನಿಮಗೆ ಪೇ ಔಟ್ ಆಗುತ್ತೆ. ಓಕೆನಾ? ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಯಾವುದೇ ಥರ ಟೆನ್ಷನ್ ಇಲ್ಲ, ಏನಿಲ್ಲ. ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಯಾವುದೇ ರೂಲ್ಸ್ ಇಲ್ಲ. ಆಮೇಲೆ ಕಮಿಷನ್ಸು ಅಷ್ಟೇ 10% ಸಿಗುತ್ತೆ. ನೀವು ಕೈಯಿಂದ ಯಾವುದೇ ಥರ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ತುಂಬಾ ಈಸಿ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ. ಯಾವಾಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ವಿಶ್ ಲಿಂಕ್ ಆ್ಯಪ್ ಹಾಕ್ಕೊಂಡಿಲ್ಲ ಆ್ಯಂಡ್ ಯೂಸ್ ಮಾಡೋದು ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಡೀಟೇಲಾಗಿ ಹಿಂದಿನ ಒಂದು ವೀಡಿಯೋದಲ್ಲಿನೂ ವೀಡಿಯೋ ಮಾಡಿದ್ದೀನಿ.
ಸೊ ಅದನ್ನು ನೋಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ, ಓಕೆನಾ. ಸೊ ಆದಷ್ಟು ಬೇಗ ಈ ಒಂದು ಫೀಚರ್ ಕಮಿಂಗ್ ಸೂನ್ ಆಗ್ತಾಯಿದೆ. ಸೊ ಇದು ಸಣ್ಣ ಒಂದು ಅಫಿಲಿಯೇಟ್ ಕ್ರಿಯೇಟರ್ಸ್ಗೋಸ್ಕರನೇ ಅಂತಲೇ ಮಾಡಿದ್ದಾರೆ. ಇದು ಒಂದು ಪ್ರಮೋಷನ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಾವು ಇವಾಗ ಬೇರೆ ಕಡೆ ಹೇಗೆ ನಾವು ಪ್ರಾಡಕ್ಟನ್ನು ತೊಗೊಂಡು ಪ್ರಮೋಷನ್ ಮಾಡಿ ಮತ್ತೆ ಅವರಿಗೆ ರಿಟರ್ನ್ ಮಾಡ್ತೀವಿ, ಅಥವಾ ಒಂದು ಇಂತಿಷ್ಟು ಅಂತ ಹೇಳಿ ಅಮೌಂಟ್ ಏನು ಕೊಡ್ತಾರಲ್ವ, ಸೇಮ್ ಟು ಸೇಮ್ ಅದೇ ಥರ ಇದನ್ನು ಕೂಡ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಅಂತೇಳಿ ಮರೀದೇ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಲೈಕ್ ಕೊಡೋದನ್ನ ಮರಿಬೇಡಿ, ಓಕೆನಾ. ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಾಯ್.